ಗೈಸ್ ಫೈನಲಿ ನಮ್ಮ ಡ್ಯಾಡಿ ಹೊರಟ್ರು. ತೋರಿಸಿದ್ರೆ ಯಾವುದು ಚೆನ್ನಾಗಿಲ್ಲ, ನಂಗೆ ಇಷ್ಟ ಆಗಲಿಲ್ಲ. ಇಲ್ಲಿ ನೋಡಿ ಗೈಸ್, ಪಿಂಕಿ ಪಾಂಕಿ ಗೈಸ್. ನಮ್ಮ ದೊಡ್ಡಮ್ಮ ಬಂದಿದ್ದಾರೆ ನೋಡಿ ಗೈಸ್. ಗೈಸ್ ಇಲ್ಲೂ ಸಿಗ್ಲಿಲ್ಲ ಗೈಸ್ ನನಗೆ. ಗಾಯ್ಸ್ ನಾನಿವಾಗ ಫ್ರೆಶ್ ಅಪ್ ಆಗಿ ಆಚೆ ಬಂದೆ ಹಂಗೆ. ಸೊ ನಮ್ಮ ಡ್ಯಾಡಿ ಬಂದಿದ್ದಾರೆ. ನೋಡಿ ನಮ್ಮ ಡ್ಯಾಡಿ. ಗೈಸ್ ಇವಾಗ ನಾನು ಟಿಫನ್ ಮಾಡೋಕೆ ಹೋಗ್ತಾಯಿದ್ದೀನಿ ನಮ್ಮ ಡ್ಯಾಡಿ ಜೊತೆ. ಬನ್ನಿ ಇಲ್ಲಿ ಹೋಗೋಣ. ಹೇಳ್ರಿ ಏನಾದ್ರು ಹೇಳಬೇಕು. ಹಿಂಗಂದ್ರೆ ಸಂಡೇ ಆರಾಮಾಗಿ ಮನೆಯಲ್ಲಿ ರೆಸ್ಟ್ ತಗೊಂಡು ಚೆನ್ನಾಗಿರಿ, ಆರೋಗ್ಯ. ಸೊ ಗೈಸ್ ಅವ್ರು ಅದನ್ನು ಬಿಟ್ಟರೆ ಇನ್ನೇನು ಹೇಳೋಲ್ಲ, ಆರೋಗ್ಯವಾಗಿರಿ, ಚೆನ್ನಾಗಿರಿ ಅಂತ. ಸೊ ಬನ್ನಿ ನಾನು ಟಿಫನ್ ಮಾಡಬೇಕು. ಇಸ್ಕೋ ಗೈಸ್, ನಾನೊಂದು ಮಸಾಲೆ ದೋಸೆ ತೊಗೊಂಡಿದ್ದೀನಿ. ನಮ್ಮ ಡ್ಯಾಡಿ ಏನೂ ತೊಗೊಂಡಿಲ್ಲ, ಅವ್ರು ತಿನ್ಕೊಂಬಂದ್ರಂತೆ. ತಿನ್ಬಿಟ್ಟು ಹೋಗ್ತೀನಿ. ಸೊ ಗೈಸ್ ನಾನು ತಿನ್ಕೊಂಡು ಬಂದೆ. ನಮ್ಮ ಅಮ್ಮನಿಗೂ ಸೆಟ್ ದೋಸೆ ಪಾರ್ಸಲ್ ತೊಗೊಂಡಿದ್ದೀನಿ, ಪಾರ್ಸಲ್ ಆಗ್ತಿದ್ದೆ. ಅಲ್ಲಿವರೆಗೂ ಕುತ್ಕೊಂಡಿದ್ದೀವಿ ನಾನು ನಮ್ಮ ಡ್ಯಾಡಿ. ಸೊ ಅದು ಬಂದಾದ್ಮೇಲೆ ಈಸ್ಕೊಂಡು ಹೊರಡೋಣ. ಈಸ್ಕೊಂಡು ಹೊರಡ್ತಾ ಇದ್ದೀನಿ. ಗೈಸ್ ನಾನು ಹೇರ್ ಕಟ್ ಮಾಡ್ಸೋಕೆ ಹೋಗಿದ್ದ. ನನ್ನ ಹೇರ್ ಸ್ಟೈಲ್ ಮಾಡೋರು ಕೆಲಸ ಬಿಟ್ಬಿಟ್ಟಿದ್ದಾರೆ ಇಲ್ಲಿ. ಸೊ ಅವ್ರು ಇರಲಿಲ್ಲ ಇಲ್ಲಿ. ಆ್ಯಂಡ್ ಆಲ್ಸೋ ಅಪಾಯಿಂಟ್ಮೆಂಟ್ ತಗೋಬೇಕಂತೆ. 1 hour 2 hour ಕಾಯ್ಬೇಕಂತೆ ನಾನು ಅಲ್ಲಿ ಹೇರ್ ಕಟ್ ಮಾಡ್ಸೋಕ್ಕೆ. ಅಪಾಯಿಂಟ್ಮೆಂಟ್ ತೊಗೊಳಂಗೆ ಆಗೋಯ್ತು ಗೈಸ್ ಇವಾಗ ಹೇರ್ ಕಟ್ಗೆಲ್ಲ. ನಿಮ್ಮ ಕಾಲದಲ್ಲಿ ಹೆಂಗಿತ್ತ ಪಾಪ ಅಪಾಯಿಂಟ್ಮೆಂಟ್ ತಗೊಳ್ಳೋದು? ಹೋದ ತಕ್ಷಣ ಮಾಡೋರು ನನಗೇನು ಈ ಸ್ಟೈಲ್ ಬೇಕಾಗಿಲ್ಲ. ಹೋದ ತಕ್ಷಣ ಮಿಲ್ಟ್ರಿ ಕಟಿಂಗ್ ಮಾಡಿಸ್ಕೊಡ್ತೀನಿ. ರೆಡಿ ಆಗಿರ್ತಾರೆ. ಕಟಿಂಗ್ 5 ನಿಮಿಷ ಅಷ್ಟೇ. ನೋಡಿ ಇವಾಗ 1 hour 2 hour ಕಾಯ್ಬೇಕಂತೆ ಬರೀ ಹೇರ್ ಕಟ್ಗೆ. ಆಮೇಲೆ ಅಪಾಯಿಂಟ್ಮೆಂಟ್ ತೊಗೊಬೇಕಂತೆ ಆನ್ಲೈನಲ್ಲಿ. ಸೊ ನೋಡಿ ಯಾವ ಥರ ಚೇಂಜ್ ಆಗಿದೆ. ಅಪ್ಪು ನೋಡಿ ಮಿಲ್ಟ್ರಿ ಕಟಿಂಗ್. ಸ್ಪಿನ್ಗೆಲ್ಲ ಹೋಗಲ್ಲ, ಮಾಮೂಲಿ ಹೇರ್ ಕಟಿಂಗ್ ಹೋಗ್ತೀನಿ. ನಾನು ಸ್ಟೈಲೆಲ್ಲ ಯಾವುದು ಇಷ್ಟಪಡಲ್ಲ, ಮಾಮೂಲಿ ಕಟಿಂಗ್ ಮಾಡ್ತೀನಿ. ಬಟ್ ಬರೀ 5 ನಿಮಿಷ ಕೆಲಸ. ಹಾಗಾಯ್ತು ಇವಾಗ ಅಲ್ಲಿಲ್ಲ. ಬನ್ನಿ ಹೋಗೋಣ. ಗೈಸ್ ಫೈನಲಿ ನಮ್ಮ ಡ್ಯಾಡಿ ಹೊರಟ್ರು. ಹುಷಾರಪ್ಪ, ಬಾಯ್. ನಾಳೆ ಕಟಿಂಗ್ ಮಾಡಿಸು, ಒಳ್ಳೇದಾಗ್ತಿದ್ರು. ಎಲ್ಲೋ ಹೋಗ್ಬೇಡ. ಬಾಯ್ ಹುಷಾರ್ ಗೈಸ್. ಅವ್ರ ಕೆಲ್ಸಕ್ಕೆ ಹೋಗ್ತಿದ್ದಾರೆ, ಸ್ವಲ್ಪ ಅವ್ರ ಕೆಲಸ ಇದೆ. ಸೊ ಬಾಯ್ ಹುಷಾರಾಗಿ ಹೋಗ್ರಿ. ಗೈಸ್ ಇವಾಗ ಏನಿದೆ ಗೊತ್ತಾ ಗೈಸ್, ನಮ್ಮದು ಫ್ರಿಜ್ಜು ಸ್ವಲ್ಪ ಅವತ್ತೇ ಹೇಳಿದ್ನಲ್ಲ, ಅದು ಇನ್ನೂ ರಿಪೇರಿ ಮಾಡಿಸಿಲ್ಲ ಅವರು. ಅಂದರೆ ರಿಪೇರಿ ಕಾಲ್ ಮಾಡ್ತಿದ್ರು, ಅವ್ರು ಪಿಕ್ ಮಾಡ್ತಾರೆ, ರೆಸ್ಪಾನ್ಸ್ ಮಾಡ್ತಿರಲಿ. ಇವತ್ತು ಬರ್ತಾಯಿದ್ದೀನಿ ಅಂತಂದರು. ಆದರೆ ಫಸ್ಟ್ ಟೈಮ್ ಅಮೌಂಟ್ ಕೊಟ್ಬಿಟ್ಟವ್ರು ನಮ್ಮಮ್ಮ 3900 800 ಸಮಥಿಂಗ್. ಇವಾಗ ಅವ್ರೇನೋ ಕಾಸು ಕೇಳಿದ್ರೆ ಏನು ಮಾಡ್ತೀರಾ ಅಂತ ಕೇಳಿದ್ರೆ ನಮ್ಮಮ್ಮ ಹೇಳ್ರಿ ಏನು ಕೇಳ್ತೀರಾ? ಒಂದು 6 ಜೋಳ ಕೊಡ್ತೀನಿ ಹಣ ತಿನ್ಕೊಂಡಿರೋ, ರಿಪೇರಿ ಆಗಿ ನಾನು 1 ವಾರ ಓಡಿಸಿದ್ಮೇಲೆ ದುಡ್ಡು ಹಾಕ್ತೀನಿ. ಗೈಸ್ ನಮ್ಮ ಮನೇಲಿ ಜೋಳ ಇದೆ ಗೈಸ್, ಅದನ್ನು ಕೊಟ್ಕೊಳ್ಳೋದಾರಂತೆ ಅವ್ರನ್ನೇ. ಅದಕ್ಕೆ ನುಗ್ಗೆ ಸೊಪ್ಪು ಜೋಳ ಮಡಗಿದ್ದೀನಿ. ಸೂಪರ್ ಮಮ್ಮಿ, ಇಂಥ ಮಮ್ಮಿ ಇರ್ತಾರೆ ನೋಡ್ರಿ ನಿಮ್ಮ ಮನೆಗೆ. ನಮ್ಮಮ್ಮ ಹೆಂಗ್ ಗೊತ್ತಾ, ನೆನ್ನೆ ನನಗೆ ನಾನು ಬೇಡ ಮಮ್ಮಿ ಅಂತ ಅಂದ್ರು 500 ರೂಪಾಯಿ ಕೊಟ್ಟರು ಗೈಸ್ ಅವ್ರೇನೆ. ಬೇಡ ಮಮ್ಮಿ ನೀವು ಇಕ್ಕೊಳ್ರಿ ಅಂತ ಕೊಟ್ಬಿಟ್ರು. ಇವಾಗ ಕೊಡೋದು ಕೊಟ್ಬಿಟ್ಟು ರವಿ ನಿಂಗೆ 500 ರೂಪಾಯಿ ಬೇಡ ತಾನೆ ಕೊಡು ಅಂತ ನನ್ನೇ ಕೇಳ್ತಾರಲ್ಲ. ಕೊಡೋದು ಕೊಟ್ಬಿಟ್ಟು ಅದಕ್ಕೆ ನಾನು ಕೊಡ್ತಾ ಇಲ್ಲ ಅಷ್ಟೇ. ಹಿಂಗೆ ಕೊಡೋ ಮುಟ್ಟೋಳ ನನ್ನ ಮಗ ಅಂತ ಅಲ್ಲ ನನಗೆ ಗೊತ್ತು. ಆ ಮುಖ ನೋಡ್ರಿ ಹೆಂಗಿದೆ. ಗಾಯ್ಸ್ ಇವಾಗ ನಮ್ಮಮ್ಮ ನನಗೆ ಮನೆ ಒರ್ಸೋಕ್ಕೆ ಕೆಲಸ ಕೊಟ್ಬಿಟ್ಟವ್ರು ಗೈಸ್. ನೋಡ್ರಿ ಇಲ್ಲಿ ನಾನು ಮನೆ ಒರೆಸ್ತಾ ಇರ್ಬೇಕಂತೆ. ನಾನು ಮನೆ ಒರೆಸಿ ಬರೋಷ್ಟರಲ್ಲಿ ಅವರು ಚಪ್ಪಲಿನ ತೊಗೊಂಬರಕ್ಕೆ ಹೋಗೋರೆ. ನಾನು ಮನೆ ಒರೆಸ್ತಾ ಇದ್ದೀನಿ ಇಲ್ಲಿ. ಮನೆ ಒರೆಸ್ಬಿಟ್ಟು ಇವಾಗ ಜೇಮ್ಸ್ ಬರ್ತಾಯಿದ್ದೆ. ನಾನು ಜೇಮ್ಸ್ ಪ್ಲ್ಯಾನ್ ಮಾಡ್ತಿದ್ದೀವಿ ಸ್ವಲ್ಪ ಆಚೆ ಹೋಗಿ ಓಡಾಡ್ಕೊಂಡು ಬರ್ತೀವಿ. ಬರಲಿ ಅವ್ರು ಬರೋ ಗಂಟ ನಾನು ಮನೆ ಒರೆಸ್ಕೊಂಡು ಕೂತ್ಕೊತೀನಿ ಗೈಸ್. ನೋಡ್ರಿ ಇಷ್ಟೇ ಹುಡುಗರಲ್ಲ ನಾವೆಲ್ಲ. ಮಮ್ಮಿ ಮಾತು ಕೇಳಲಿಲ್ಲ ಅಂದರೆ ಅಷ್ಟೇ ಮನೆಯಿಂದ ಆಚೆ ಹೋಗು ಅಂತಾರೆ. ಸೊ ಬನ್ನಿ ಒರೆಸ್ಬಿಡೋಣ. ಸೊ ಗಾಯ್ಸ್ ನನ್ನ ವ್ಲಾಗಿಗೆ ಇವಾಗ ಯಾರು ಬಂದಿದ್ದಾರೆ ನೋಡಿ ಗಾಯ್ಸ್, ಜೇಮ್ಸ್ ಬಂದಿದ್ದಾರೆ. ಬೇಗ ಎದ್ದೇಳ್ಬಿಟ್ಟು ಫ್ಯಾನ್ ಬಿಚ್ಚು ಬೇಗ, ಯಾಕೆ ಇನ್ನ ಕೂತ್ಕೊಂಡೇ ಇದೆಯಾ? ಜೇಮ್ಸ್ ಗೈಸ್ ಜೇಮ್ಸು ಹೇರ್ ಕಟ್ ಮಾಡಿಸ್ಕೊಂಡಿದ್ದಾನೆ ಹೊಸ್ದಾಗೆ. ಒಟ್ಟಿಗೆ ಮಾಡ್ಸೋಣ ಅಂತಂದೆ ಗೈಸ್. ನಾನು ಒಟ್ಟಿಗೆ ಇವತ್ತು ಮಾಡ್ಸೋಣ ಅಂತಾನೆ ಹೋದೆ ಗೈಸ್. ಬಟ್ ಏನಂತಂದ್ರೆ ಅಪಾಯಿಂಟ್ಮೆಂಟ್ ಅದು ಇದು ಅಂತ ಕತೆಗಳು ಕೂಯಿದ್ರು, ಅದಕ್ಕೆ ಬಂದ್ಬಿಟ್ಟೆ ಗೈಸ್. ನಾನು ಅದಕ್ಕೆ ನೆನ್ನೆ ಹುಷಾರಾಗ್ಬಿಟ್ಟು ನೆನ್ನೆ ಮಾಡ್ಸ್ಕೊಂಡೆ. ನೋಡ್ದಾ ಆದ್ರೆ ಅಮ್ಮನ ಹತ್ರ ಅಪಾಯಿಂಟ್ಮೆಂಟ್ ಅಂತ ಎಲ್ಲ ಏನ್ ಕೇಳಲ್ಲ. ನಂದು ಇರ್ಲಿಲ್ಲ ಕಣೋ, ಒಬ್ರು ಇರ್ಲಿಲ್ಲ ಅಲ್ಲಿ. ಅವ್ರ ಕೆಲಸ ಬಿಟ್ಬಿಟ್ಟವ್ರೆ ಗೈಸ್. ನೋಡ್ರಿ ಹೊಸ ವಾಲ್ಪೇಪರ್ ಹೆಂಗಿದೆ ಕಮೆಂಟ್. ಸೂಪರ್ ಆಗಿದೆ ಜೇಮ್ಸ್. ಗೈಸ್ ಇವಾಗ ಸ್ವಲ್ಪ ಎಲ್ಲ ಹೋಗ್ಬೇಕು, ಬನ್ನಿ ಹೋಗೋಣ. ಇವಾಗ ನಾನು ಮತ್ತು ಜೇಮ್ಸು ಆಚೆ ಹೋಗ್ತಾ ಇದ್ದೀವಿ. ನಮ್ಮಮ್ಮ ನಾನು ಬರೋಷ್ಟರಲ್ಲಿ ಅಡುಗೆ ಮಾಡಬೇಕು. ಇದೇ ಅವ್ರು ಕೊಟ್ಟಿರೋ ಚಾಲೆಂಜ್ ನಾನಿವತ್ತು.
ನಾನು ಜೇಮ್ಸ್ ಸ್ವಲ್ಪ ಏನೋ ತಗೊಂಬರಕ್ ಹೋಗ್ತಾ ನೆನೆ ಇದೀವಿ. ಬೆಳಗ್ಗೆ 10 ಗಂಟೆಗೆ ಮಾಡಿ 3 ಗಂಟೆಗೆ ಅನ್ನ ಕೊಟ್ನಲ್ಲ, ನಾನು ಕೊಡಲ್ಲ. ನಾನು ಸರಿ ಆಯ್ತು ಗೈಸ್, 10 ನಿಮಿಷ ಇವಾಗ ಆಯ್ತು ಗೈಸ್, ಅವ್ರೇನೋ ಮಾಡ್ತಾ ಇದಾರೆ. ನಾನು ಜೇಮ್ಸ್ ಅಂಗಡಿಗೆ ಹೋಗಿ ಬರೋಷ್ಟರಲ್ಲಿ ನೀವು ಮಾಡಿರ್ಬೇಕು. ಮಾಡಿದ್ರೆ ನಿಮ್ಗೆ 500 ರೂಪಾಯಿ ಕ್ಯಾಶು. ಸುಮ್ನೆ ಹೇಳಿದ್ದು, ನೋಡ್ದ ಇದು ಮೋಸ. ಸುಮ್ನೆ ತಮಾಷೆಗೆ ಹೇಳಿದ್ದು. ಆಯ್ತು ನೀವು ನನ್ ರಿಯಾಕ್ಷನ್ ಹೇಳ್ತೀನಿ. ಅಬ್ಬಬ್ಬಬ್ಬ ಲಾಟ್ರಿ. ಕರೆಕ್ಟ್. ಅವ್ನು 500 ರೂಪಾಯಿ ಕೊಟ್ಟಿದ್ರೆ ಹೋಗೋದು ಸೀರೆ ನೋಡ್ತಿದ್ದೆ. ಯಪ್ಪ ಬರೀ ಸೀರೆ. ಸೊ ಗೈಸ್, ಇವಾಗ ನಾನು ಜೇಮ್ಸ್ ಸ್ವಲ್ಪ ಆಚೆ ಬಂದಿದ್ದೀವಿ. ನನ್ನೇ ಸ್ವಲ್ಪ ತಗೊಬೇಕಾಯ್ತು. ಸೊ ತಗೊಂಬಿಡೋಣ ಬನ್ನಿ. ಏನೇನು ತಗೊತೀನಿ ಅದನ್ನು ತೋರಿಸ್ತೀನಿ. ಲೆಟ್ಸ್ ಗೋ ಗೈಸ್. ಗೈಸ್ ಫಸ್ಟು ತಗೊಳಕ್ಕಿಂತ ಮುಂಚೆ ಆಚೆ ಹೇಳ್ಕೊ, ಈಚೆ ಹೇಳ್ಕೊಂಡು ಇನ್ನು ಮುಂಚೆ ಒಂದು ಸ್ವಲ್ಪ ತಿನ್ಕೊಂಡ್ಬಿಡೋಣ ಅಂದ್ಬಿಟ್ಟು ನಾನು ಮಸಾಲೆ ಪೂರಿ ತೊಗೊಂಡಿದ್ದೀನಿ, ಅವನು ಅದೇ ತೊಗೊಂಡಿದ್ದಾನೆ. ಸೊ ಗೈಸ್ ತಿಂದ್ಬಿಟ್ಟು ಹೋಗೋಣ ತಗೊಳಕ್ಕೆ. ಸೊ ಗೈಸ್ ತಿಂದ್ರಿ, ಇವಾಗ ಹೋಗ್ತಾ ಇದ್ದೀವಿ. ಸೊ ಗೈಸ್ ನಾನು ಹೋಗ್ತಾ ಇರೋದು ಇವಾಗ ನನ್ನ ಫೋನ್ದು ಬ್ಯಾಕ್ ಕೇಸ್ ತೊಗೊಂಡಿಲ್ಲ. ಸೊ ಬ್ಯಾಕ್ ಕೇಸ್ ತೊಗೊಬೇಕು ನನ್ನ ಮೊಬೈಲ್ಗೆ, ಅದನ್ನೇ ನೋಡೋಕೆ ಹೋಗ್ತಾ ಇರೋದು. ಬನ್ನಿ ಅಲ್ಲಿಗೆ ಹೋಗೋಣ, ನೋಡೋಣ. ಯಾವ್ದನ್ನ ಇಷ್ಟ ಆದರೆ ತೊಗೊತೀನಿ, ಅಂದರೆ ಇಲ್ಲ ಗೈಸ್. ಎಷ್ಟು ತೋರಿಸಿದ್ರಿ ಯಾವುದೂ ಚೆನ್ನಾಗಿಲ್ಲ, ನಂಗೆ ಇಷ್ಟ ಆಗಲಿಲ್ಲ. ಅವನದೇನೋ ನೋಡ್ತಾನೆ ಅವ್ನ ಮೊಬೈಲ್. ಏನು ಇಲ್ಲಿ ಒರ್ಸ್ಕೊ, ಇಲ್ಲಿ ನೋಡಿ ಗೈಸ್, ಇಲ್ಲಿ ಒರ್ಸ್ಕೊಂಬಿಟ್ಟ ಅಲ್ಲಿ ಹಾಂ ಒರ್ಸ್ಕೊಂಬಿಟ್ಟ. ಸೆಕೆ ಹೊಡಿತೈತೆ, ಬಿಸಿಲು ಯಾವ ಥರ ಹೊಡಿತಾ ಇದೆ ಗೊತ್ತಾ? ಬಿಸಿಲು ಗೈಸ್ ಇಲ್ಲಿ. ಅವ್ನ ಮೊಬೈಲ್ಗೇನೋ ನೋಡ್ತಾ ನನಗೆ ಇಲ್ಲಿ ಇಷ್ಟ ಆಗಲಿಲ್ಲ, ನಾನು ತೊಗೊಳ್ಳೋದೇ ಇದೆ. ಅವ್ನು ತೊಗೊಳ್ಳಿ ನೋಡೋಣ ಗೈಸ್. ನನಗೂ ಯಾವುದು ಇಷ್ಟ ಆಗಲಿಲ್ಲ, ಅವನಿಗೂ ಯಾವುದು ಇಷ್ಟ ಆಗಲಿಲ್ಲ. ಸೊ ಬೇರೆ ಕಡೆ ನೋಡೋಣ ಬನ್ನಿ ಗೈಸ್. ಕಾರು ಏನು ಸಕ್ಕತ್ತಾಗಿ ಇದು ಮಾಡ್ತಾರೆ. ಇಲ್ಲಿ ಜೋಕರ್ ಸಕ್ಕತ್ತಾಗಿದೆ. ಆರೆಂಜ್ ಆಗೈತೆ ನೋಡ್ರಿ, ಇದು ಎಳ್ನೀರು. ಗೈಸ್ ನಾನು ಬೆಳಗ್ಗೆನೂ ಹೇರ್ ಕಟ್ ಮಾಡಿಸಿಲ್ಲ. ಹೋಗೋಣ ಹೇರ್ ಕಟ್ಗೆ, ನೋಡೋಣ ಬಾ. ಟೈಮ್ ಎಷ್ಟಾಯಿತು? ಟೈಮು 2:05 ಆಯಿತು ಗೈಸ್. ಹೇರ್ ಕಟ್ಗೆ ಹೋದರೆ 1 ಅವರ್ ಆಗೋದು, ಸುಮ್ಮನೆ ಟೈಮ್ ವೇಸ್ಟು. ಹಾಂ ಹೋಗೋಣ, ಹೇರ್ ಕಟ್ ಬೇಡ, ಹಂಗೆ ಹೋಗೋಣ. ಹೇರ್ ಕಟ್ ಬೇಡ, ಏನಾದ್ರು ಅಲ್ಲಿ ಬ್ಯಾಕ್ ಕೇಸ್ ತೊಗೊಳ್ಳೋಣ. ಆಮೇಲೆ ನೋಡೋಣ, ಏನೋ ಶಾಪಿಂಗ್ ಮಾಡಬೇಕಂತ ಅಣ್ಣ ಅವರು. ಶಾಪಿಂಗ್ ಎಲ್ಲ ಏನಿಲ್ಲ, ಅದೇ ತೊಗೊಬೇಕಾಗಿತ್ತು, ಅದಕ್ಕೋಸ್ಕರ. ಸೊ ಬನ್ನಿ ನೋಡೋಣ. ಅಲ್ಲಿ ಅದು ದೊಡ್ಡದಾಗಿದೆ ಅಂಗಡಿ. ಇದಕ್ಕೆ ಬಂದು ಇವಾಗ ನೋಡೋಣ, ಇಲ್ಲಿ ಸಿಗುತ್ತೋ ಸಿಗಲ್ವೋ ನೋಡೋಣ ಬನ್ನಿ. ಇಲ್ಲಿ ಕೇಳ್ತಾ ಇದ್ದೀನಿ, ಇಲ್ಲಿ ಸಿಗುತ್ತೋ ಇಲ್ಲಿ ಹೋಗ್ತೀರಾ? ಅದು ನೋಡಿ ಅದು ತೆಗಿದವ್ರೆ. ಸೊ ಸಿಕ್ಕಿದ್ರೆ ತೊಗೊಂಡೋಗ್ತೀನಿ, ಇಲ್ಲಿ ಚೆನ್ನಾಗಿದ್ರೆ ತೊಗೊಂಡೋಗ್ತೀನಿ, ಅಂದರೆ ಇಲ್ಲ ಅಷ್ಟೇ. ಆಕಾಶ್ ಇಲ್ಲಿ ಗೈಸ್ ಸಾಕು ಅಷ್ಟು ಬೋಟು ನೋಡಿ ಗೈಸ್. ಪಿಂಕ್ ಪಾಂಕಿ ಚೆನ್ನಾಗಿತ್ತು. ಆಕಾಶ್ ಹಾಕೊಳ್ಳೋದು ಇದು ನೋಡ್ತಾ ಇದು. ಇದಾ ಇದು ಮ್ಯಾಗ್ನೆಟಿಕ್ ಇರ್ಬೇಕು, ನಾವು ಮ್ಯಾಗ್ಸ್ ಇರ್ತಿರತ್ತಲ್ಲ ಅದೊಂದೇನಾ? ಸ್ವಲ್ಪ ಅಂದ್ರೂ ನಂಗೆ ಸಿಗ್ತಾರ ಮ್ಯಾಕ್ಸ್ ಇರ್ತದೆ ಸಿಗ್ತಾರ. ಇವೊಂದು ಪ್ಲೇನ್ ಸಿಗ್ತಾ ಇದೆ, ಈ ಥರ ಪ್ಲೇನ್ ಇದೆ. ನಂಗೆ ಪ್ಲೇನ್ ಬೇಡ, ನಂಗೆ ಮ್ಯಾಕ್ಸ್ ಇರ್ತಿರ್ಬೇಕು. ಇದೊಂದಿದೆ, ಬಟ್ ಇದು ಹುಡುಗಿರ್ದು ನೋಡಿ, ಇದೈತೆ ಇದು ಹುಡುಗಿರ್ದು. ಹುಡುಗಿರ್ದು ಚಿಣಮಿಣ ಹುಡುಗಿರ್ದು. ಗೈಸ್ ಇಲ್ಲೂ ಸಿಗಲಿಲ್ಲ ಗೈಸ್ ನನಗೆ, ಬೇಜಾರು. ಗೈಸ್ ಇಬ್ರಿಗೂ ಮ್ಯಾಕ್ಸ್ ಸೇಫ್ ಇರೋದು ಎಲ್ಲೂ ಸಿಗ್ತಾನೆ ಇಲ್ಲ ನನಗೆ ಗೈಸ್. ಮ್ಯಾಗ್ನೆಟಿಕ್ ವರ್ಕ್ ಆಗಲ್ಲ ಪ್ರಾಪರಾಗಿ, ಅದಕ್ಕೆ ಮ್ಯಾಕ್ಸ್ ಸೇಫ್ ಆದರೂ ಇದ್ರೆ ನೀಟಾಗಿ ವರ್ಕ್ ಆಗುತ್ತೆ ಅಂತ ನಾನು ಮ್ಯಾಕ್ಸ್ ಸೇಫ್ ಇರೋದು ನೋಡ್ತಾ ಇದ್ದೀನಿ. ನೋಡ್ರೆ ಸಿಗ್ತಾನೆ ಇಲ್ಲ ಗೈಸ್, ನಂದು ಸಿಗ್ತಲ್ಲ. ನಾನೆಲ್ಲ ನಮ್ಮ ಮಾಲ್ಗೆ ಇಲ್ಲಿಗೆ ಹೋದಾಗ ತೊಗೊಬೇಕಷ್ಟೇ, ಇಲ್ಲೆಲ್ಲೂ ಸಿಗ್ತಾಯಿಲ್ಲ. ಸೊ ಬನ್ನಿ ಮುಂದೆ ಏನಾಗುತ್ತೆ ನೋಡೋಣ. ಮುಂದೆ ಯಾವ್ದಾದ್ರು ಶಾಪ್ ಇದ್ರೆ ತೊಗೊಳ್ಳೋಣ, ನಡೀರಿ. ಹಾಂ ಇಸ್ಕೋ ಗಾಯ್ಸ್ ಇಷ್ಟೊತ್ತು ಓಡಾಡ್ಕೊಂಬಂದು ಫ್ರೂಟ್ ಬೌಲ್ ತೊಗೊತಾ ಇದ್ದೀವಿ ತಿನ್ನೋಣ ಅಂತ. ಸೊ ಇದು ತಿನ್ಕೊಂಡು ಹೋಗೋಣ. ಫ್ರೂಟ್ ಬೌಲ್ ತೊಗೊಂಡಿದ್ದೀವಿ. ಸ್ನ್ಯಾಪ್ ರಾಜು ಸ್ನ್ಯಾಪ್ ಹಾಕ್ಕೊಂಡು ತೊಗೊಂಡಿದ್ರೆ ಹಾಂ, ನಾನು ಹಾಕಲ್ಲ ಗೈಸ್. ಈ ಕಡೆ ಇಡು. ಎಲ್ಲೋದ್ರೂ ಸ್ನ್ಯಾಪ್ ಹಾಕಿ ಬಿಡೋಲ್ಲ ಕಣ ಗಾಯ್ಸ್. ನಾನು ಇವಾಗ ತಿನ್ಕೊಂಡು ಹೊರಡ್ತಾ ಇದ್ದೀವಿ ಮನೆಗೆ. ನಮ್ಮ ಇನ್ನೂ ಫೋನ್ ಮಾಡಿಲ್ಲ, ಅವ್ರು ಅಡುಗೆ ಮಾಡಿರ್ತಾರೆ ಅಂದ್ಕೊಂಡಿದ್ದೀನಿ. ಸೊ ಹೋಗ್ಬಿಟ್ಟು ತಿನ್ಕೊಂಡು ಬನ್ನಿ ಗಾಯ್ಸ್. ನಮ್ಮ ಅಮ್ಮಂಗೆ ಒಂದು ಬಾದಾಮ್ ಇತ್ತು, ಅವ್ರಿಗೊಂದು ತೊಗೊಂಡು ಹೋಗ್ತೀವಿ. ಸೊ ಬನ್ನಿ ಮನೆಗೆ ಹೋಗೋಣ ಅವ್ರಿಗೆ. ಗಾಯ್ಸ್ ನಮ್ಮ ದೊಡ್ಡಮ್ಮ ಬಂದಿದ್ದಾರೆ ನೋಡಿ ಗಾಯ್ಸ್. ಹೇಳ್ಬೇಕು ತಾನೆ, ನಿಂಗೊಂದು ಜ್ಯೂಸ್ ತರ್ತಿದೆ. ಸರಿ ಗೈಸ್, ನಮ್ಮ ಅಮ್ಮಂಗೆ ತಂದಿರೋದು, ನಮ್ಮ ದೊಡ್ಡಮ್ಮ ಕೊಟ್ಟೆ. ಸೊ ಇವರೇ ಗೈಸ್ ನಮ್ಮ ದೊಡ್ಡಮ್ಮ. ನಮ್ಮ ದೊಡ್ಡಮ್ಮವರು ಅವ್ನು ಜೇಮ್ಸ್ ಅವನು. ಗೈಸ್ ಅಡುಗೆ ಮಾಡಿದ್ರ ನೀವು ಫಸ್ಟ್ ಹೇಳಿ? ಪಕ್ಕ ಆಯ್ತಾ? ಮಾಡ್ಬಿಟ್ಟವ್ರು ಗೈಸ್, ಚಾಲೆಂಜ್ ಕಂಪ್ಲೀಟ್ ಮಾಡ್ಬಿಟ್ಟವ್ರು ನಮ್ಮಮ್ಮ. ಕಾಸು ನಾನು ಕೊಡ್ತೀನಿ ಅಂತ ಹೇಳಲೇ ಇಲ್ಲ ಎಲ್ಲೂ. ನೀವು ಹಂಗೆ ಅನ್ಕೊಂಡಿರೋದು ನಿಮ್ಮ ತಪ್ಪದು. ಸರಿ ಬನ್ನಿ ಬೇಗ ಗೈಸ್. ನಮ್ಮ ಮಮ್ಮಿ ಫುಲ್ಲು ಸುಸ್ತಾಗಿ ಬೆಂದಿ ನೋಡಿ ಅಡುಗೆ ಮಾಡ್ತಿದ್ದಾರೆ. ನಮ್ಮ ದೊಡ್ಡಮ್ಮ ಎಷ್ಟು 500 ರೂಪಾಯಿ ಕೊಡ್ಬೇಕನಾ? ಹೌದು, ಅಡಿಗೆ ಆಗೇ ಹೋಯ್ತು. 10 ನಿಮಿಷಗಳಿಗೆ ನಿಮ್ ದೊಡ್ಡಮ್ಮ 10 ನಿಮಿಷದಲ್ಲಿ ನಾವು ಹೋಗಿ ಬಂದು ಎರಡು ಅವರ್ ಆಯ್ತು. ಇವಾಗ ಮುದ್ದೆ ಇವ್ರು ಬರ್ಲಿ ಅಂತ ಕಾಯ್ದಿದ್ದು. ಇದಕ್ಕೆ ಕೆರ್ಕೊಳ್ಳಿ ಅಂತ ಅಂತಾರೆ ನಮ್ಮ ಕಡೆ. ಕೆರ್ಕೋ ಏನಂತಾರೆ? ಇದನ್ನ ಕೆಡ್ಕೊಳ್ಳಿ ಅಂತಾರೆ.
ಸೊ ಗೈಸ್ ನಮ್ಮ ದೊಡ್ಡಮ್ಮ ಎಷ್ಟೊಂದು ದಿನಗಳಾದ್ಮೇಲೆ ನಮ್ಮ ಮನೆಗೆ ಬರ್ತಿದ್ದಾರೆ, ಏನಂತೀರಾ ಹೇಳಿ? ಅವ್ರು ಬಾಳ್ತಿನ ಸಮಯದಲ್ಲಿ ನಮ್ಮ ದೊಡ್ಡಮ್ಮ ತಿಂತಾ ಇದ್ದಾರೆ. ಸೊ ಅವ್ರು ತಿನ್ಬಿಡ್ಲಿ, ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಸೊ ಬಾಯ್ ಹೇಳ್ಬಿಡ್ರಿ ಎಲ್ಲರಿಗೂ. ಬಾಯ್. ಸೊ ಗೈಸ್ ಫೈನಲಿ ವ್ಲಾಗ್ನ ಎಂಡ್ ಮಾಡ್ತೀನಿ. ವ್ಲಾಗ್ ನಿಮ್ಗೆ ಇಲ್ಲಿವರೆಗೂ ನೋಡ್ತೀರಾ ಅಂದರೆ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವ್ಲಾಗ್ ಅಂದರೆ ನಾಳೆ ನ್ಯೂ ವ್ಲಾಗ್ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ನನ್ನ ಮಗ ಪ್ರೀತಿ ಮಗ ತಂದ್ಕೊಟ್ಟವನೇ ಇದು ಬಾದಾಮಿ ಹಾಲು. ಪ್ರೀತಿಗೋಸ್ಕರ ಇದು ಕುಡಿತೀನಿ ಇವಾಗ. ಬಾಯ್ ಬಾಯ್ ಗೈಸ್, ಬಾಯ್ ಅಂದರೆ ಬೇಗ ಬೇಗ. ಐ ಲವ್ ಯು ಗೈಸ್.